ಕರ್ನಾಟಕ ಲೋಕಸೇವಾ ಆಯೋಗದ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಗೋಲ್ಮಾಲ್ ಮಾಡಿದ್ಯಾ ಕೆಪಿಎಸ್ಸಿ? ಒಂದೇ ಕೇಂದ್ರದ ಅಭ್ಯರ್ಥಿಗಳು ಮೇನ್ಸ್ನಲ್ಲಿ ಆಯ್ಕೆಯಾಗಿರೋ ಆರೋಪ ಕೇಳಿಬಂದಿದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿದ್ದ 15 ಅಭ್ಯರ್ಥಿಗಳು ಮೇನ್ಸ್ಗೆ ಆಯ್ಕೆಯಾಗಿದ್ದಾರೆ. ಸೀರಿಯಲ್ ನಂಬರ್ ಪ್ರಕಾರ ಸಾಲಾಗಿ ಆಯ್ಕೆ ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿದ್ದ 15 ಅಭ್ಯರ್ಥಿಗಳು ಮೇನ್ಸ್ಗೆ ಆಯ್ಕೆ ಆಗಿದ್ದಾರೆ. ಸೀರಿಯಲ್ ನಂಬರ್ ಪ್ರಕಾರ ಸಾಲಾಗಿ ಆಯ್ಕೆ ಆಗಿದ್ದಾರೆ. ಹೇಗೆ ಸಾಧ್ಯ ಇದು ಪ್ರಶ್ನೆ ಇರೋದು. 2025 ಮೇ ತಿಂಗಳಲ್ಲಿ ನಡೆದಿದ್ದ ಕೆಪಿಎಸ್ಸಿ ಪ್ರಿಲಿಮ್ಸ್ ಪರೀಕ್ಷೆ. ಕೆಪಿಎಸ್ಸಿ ರಿಸಲ್ಟ್ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ನಿನ್ನೆ ಅಷ್ಟೇ ಕೆಎಎಸ್ ಗ್ರೂಪ್ ಎ ಮತ್ತು ಬಿ ವೃಂದದ ಹುದ್ದೆಯ ಫಲಿತಾಂಶ ಪ್ರಕಟ ಆಗಿದೆ. ವ್ಯಕ್ತಿತ್ವ ಪರೀಕ್ಷೆಗೆ ಅರ್ಹತೆ ಪಡೆದ ಅಭ್ಯರ್ಥಿಗಳ ಪಟ್ಟಿ ನಿನ್ನೆ ಬಿಡುಗಡೆ ಆಗಿದೆ. ಸೀರಿಯಲ್ ನಂಬರ್ ಪ್ರಕಾರ ಸಾಲಾಗಿ ಆಯ್ಕೆ ಆಗಿರೋದು ಅನುಮಾನಕ್ಕೆ ಕಾರಣ ಆಗಿದೆ. ಇದು ಹೇಗೆ ಸಾಧ್ಯ? ಒಂದೇ ಸೀರಿಯಲ್ ನಂಬರ್ ಪ್ರಕಾರ ಸಾಲಾಗಿ ಅಭ್ಯರ್ಥಿಗಳ ಆಯ್ಕೆ ಆಗಿದೆ. ಒಂದೇ ಕೊಠಡಿಯಲ್ಲಿ ಕೂತು ಪರೀಕ್ಷೆ ಬರೆದಂತಹ 15 ಅಭ್ಯರ್ಥಿಗಳ ಆಯ್ಕೆ ಆಗಿದೆ. ಹೇಗೆ ಸಾಧ್ಯ ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇದರ ಬಗ್ಗೆ ತನಿಖೆ ನಡೀಬೇಕು, ಸಿಬಿಐ ತನಿಖೆ ಆಗಬೇಕು ಅಂತ ಅಭ್ಯರ್ಥಿಗಳು ಒತ್ತಾಯಿಸಿದ್ದಾರೆ. ಕೆಪಿಎಸ್ಸಿ ಇಂದ ಕೆಎಸ್ ಎಕ್ಸಾಮ್ಸ್ ಅಂದ್ರೆ ಗೆಜೆಟೆಡ್ ಪ್ರೊಫೆಷನಲ್ ಇದು ಗ್ರೂಪ್ ಎ ಮತ್ತೆ ಗ್ರೂಪ್ ಬಿದು 384 ಪೋಸ್ಟ್ ಎಕ್ಸಾಮ್ಸ್ ಆಗುತ್ತೆ. ಅಂದ್ರೆ ನೋಟಿಫಿಕೇಶನ್ 2024 ಫೆಬ್ರವರಿಲಿ ಕೆಪಿಎಸ್ಸಿ ನೋಟಿಫಿಕೇಶನ್ ಆಗುತ್ತೆ. ಒಂದು ಆಗಸ್ಟ್ ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಆಗುತ್ತೆ. ಮತ್ತೆ ಎಕ್ಸಾಮ್ಸ್ ಅಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಇಂದ ಮತ್ತೆ ಒಂದು ರೀ ಎಕ್ಸಾಮ್ಸ್ ಗೆ ನಾವು ಹೋರಾಟ ಮಾಡಿದ್ದಾದ್ಮೇಲೆ ರೀ ಎಕ್ಸಾಮ್ ಆಗುತ್ತೆ. ತಿರ್ಗಾ ಒಂದು ರೀ ಎಕ್ಸಾಮ್ಸ್ ಅಲ್ಲಿ ಸೇಮ್ ಮಿಸ್ಟೇಕ್ ಕನ್ನಡ ಟ್ರಾನ್ಸ್ಲೇಷನ್ ಅಂದ್ರೆ ಮಿಸ್ಟೇಕ್ ಮಾಡ್ತಾರೆ. ಮತ್ತೆ ನಾವು ಸಾಕಷ್ಟು ಹೋರಾಟ ಮಾಡ್ತೀವಿ. ಮತ್ತೆ ಕೋರ್ಟ್ ಹೋಗಿ ಒಂದಷ್ಟು ಜನ ಅಂದ್ರೆ ಶಾರ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ 350 ಜನಕ್ಕೆ ಮೇನ್ಸ್ ಅವಕಾಶನೂ ಸಿಗುತ್ತೆ. ಅಂದ್ರೆ ವಿತೌಟ್ ಪ್ರಿಲಿಮ್ಸ್ ಕ್ವಾಲಿಫೈ ಆಗದಿರಾ ಕೆಪಿಎಸ್ಸಿ ಅಕ್ಸೆಪ್ಟ್ ಮಾಡುತ್ತೆ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಹೇಳಿ. ಆ 350 ಜನ ಅವರು ಕೂಡ ಮೇನ್ಸ್ ಬರೀತಾರೆ. ರಾತ್ರಿ ಎಲ್ಲ ಅಡ್ಮಿಟ್ ಕಾರ್ಡ್ ಇಸ್ಕೊಂಡು ಆ ಒಂದು ಮೇನ್ಸ್ ರಿಸಲ್ಟ್ಸ್ ಇವಾಗ ಏನ್ ಬಿಟ್ಟಿದ್ದಾರೆ ಕೆಪಿಎಸ್ಸಿ ಇಂದ ಅದರಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದೆ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಗೆ. ಇವನ್ ಎಷ್ಟೋ ಜನ 3-4 ಸತಿ ಯುಪಿಎಸ್ಸಿ ಎಕ್ಸಾಮ್ಸ್ ಮೇನ್ಸ್ ಬರ್ದು ಇಂಟರ್ವ್ಯೂ ಕೊಟ್ಟಿರೋರು ಕೂಡ ಇಲ್ಲಿ ಎಕ್ಸಾಮ್ ಪಾಸ್ ಆಗಿಲ್ಲ. ಈ ಹಿಂದೆ 2-3 ಸತಿ ಇಂಟರ್ವ್ಯೂ ಮತ್ತೆ ಕೆಪಿಎಸ್ಸಿ ಮೇನ್ಸ್ ಬರ್ದಿರೋರು ಕೂಡ. ಈ ಬಗ್ಗೆ ಮಾತಾಡೋದಕ್ಕೆ ಕೆಪಿಎಸ್ಸಿ ಅಧ್ಯಕ್ಷರಾಗಿರುವಂತಹ ಶಿವಶಂಕರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇಲ್ಲಿ ವಿದ್ಯಾರ್ಥಿಗಳು ಮಾಡ್ತಾ ಇರೋ ಆರೋಪದಲ್ಲೂ ಕೂಡ ಹುರುಳಿದೆ ಅಲ್ವಾ? ಈಗ ಒಂದೇ ಕೊಠಡಿಯಲ್ಲಿ ಕೂತು 15 ಜನ ಸ್ಟೂಡೆಂಟ್ಸ್ಗಳು ಪರೀಕ್ಷೆ ಬರೆದವರು ಆಯ್ಕೆ ಆಗ್ತಾರೆ, ಸೀರಿಯಲ್ ನಂಬರ್ ಪ್ರಕಾರ ಆಯ್ಕೆ ಆಗ್ತಾರೆ, ಒಂದೇ ಕುಟುಂಬದ 2-3 ಆಯ್ಕೆ ಆಗ್ತಾರೆ. ಹಾಗಾದ್ರೆ ಪ್ರಾಮಾಣಿಕವಾಗಿ ಓದಿ ಪರೀಕ್ಷೆ ಬರೆದವ್ರ ಕತೆ ಏನು? ಎಲ್ಲಿ ಲೋಪ ಆಗಿರೋದು? ಈಗ ನೀವು ಡೈರೆಕ್ಟ್ ಆಗಿ ಪ್ರಾಮಾಣಿಕತೆ ಬಗ್ಗೆ ಮಾತಾಡೋದು ಬೇಡ. ನಿಮ್ಮ ನ್ಯೂಸ್ನವರು ಫೋನ್ ಮಾಡಿದ್ರು, ನಾನು ಸೆಕ್ರೆಟರಿ ಕರ್ತಾ ಇದ್ದೀನಿ ಒಂದು 5 ನಿಮಿಷದಲ್ಲಿ. ನಾನು ಪೂರ್ತಿ ಮಾಹಿತಿ ತಗೊಂಡು ನಿಮಗೆ ರಿಯಾಕ್ಷನ್ ಮಾಡ್ತೀನಿ ಹೇಳಿದ್ರು. ನಿಮ್ ನ್ಯೂಸ್ ಅವರು ಕಾಲ್ ಮಾಡಿದ್ರು, ನಿಮ್ಮ ರಿಪೋರ್ಟರ್ ಮಾಡಿದ್ರು. ಅವ್ರಿಗೆ ಒಂದು 15 ಮಿನಿಟ್ಸ್ ಅಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ವಿದ್ಯಾರ್ಥಿಗಳು ಈ ತರ ಆರೋಪ ಮಾಡ್ತಿರೋದು ನಿಜ? ಅವ್ರ ಆರೋಪಗಳು ಮಾಡ್ತಿರೋದನ್ನ ನಾವು ಮಾಡ್ದೇನೆ ಹೇಳಕ್ ಆಗಲ್ಲ. ಅಲ್ಲ, ಇದು ನಿಮ್ ಗಮನಕ್ಕೆ ಬಂದಿದ್ಯಾ ಅಥವಾ ನಾವೇ ನಿಮ್ ಗಮನಕ್ಕೆ ತರ್ತಿದೀವಿ ಅಂತ ಹೇಳಿ? ಇಲ್ಲ, ಗಮನಕ್ಕೆ ಬಂದಿದೆ. ಗಮನಕ್ಕೆ ಬಂದಿದೆ. ಈಗ ನಾವ್ ಹೇಳ್ತಾ ಇರೋದು ಸುಖ ಸುಮ್ನೆ ಅಂತೂ ಆರೋಪ ಮಾಡ್ತಿರಲ್ಲ, ಎಲ್ಲವನ್ನೂ ಅಬ್ಸರ್ವ್ ಮಾಡಿನೇ ಅವರು ಆರೋಪ ಮಾಡ್ತಿರ್ತಾರೆ. ಒಂದ್ ವೇಳೆ ಹಿಂಗ ಆಗಿದೆ ಅನ್ನೋದೇ ಆದ್ರೆ ಅಲ್ಲಿ ಬಂದ್ಬಿಡುತ್ತಲ್ಲ, ಈಗ ನಾನು ಇಷ್ಟು ಕಷ್ಟಪಟ್ಟು ಓದಿ ಪರೀಕ್ಷೆ ಬರ್ದಿದ್ದೀನಿ ಅಂದಾಗ. ನಿಮ್ದು ಹೇಳೋದು ಬೇಡ, ಒಂದ್ ನಿಮಿಷ. ಆರೋಪ ಮಾಡೋದಕ್ಕೆ ಅಭ್ಯಂತರ ಇಲ್ಲ. ಆರೋಪನ ನಾವು ಪರಿಸ್ಥಿತಿ ತಿಳಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಒಂದು 10 ನಿಮಿಷದಲ್ಲಿ ಕ್ಲಾರಿಟಿ ಕೊಡ್ತೀರಿ ಈ ವಿಷಯದಲ್ಲಿ ನೀವು? ಹೌದು, ಸೆಕ್ರೆಟರಿ ಕರೆದಿದ್ದೀನಿ. ಈಗ ನಮ್ಮ ಚೇಂಬರ್ಗೆ ಬರ್ತಾರೆ. ಲೋಪ ಆಗಿದೆಯೋ ಇಲ್ವೋ, ಸೀರಿಯಲ್ ನಂಬರ್ ಪ್ರಕಾರ ಸೆಲೆಕ್ಷನ್ ಆಗಿದೆಯೋ ಇಲ್ವೋ, ಇದ್ರ ಬಗ್ಗೆ ನೀವೀಗ ಕ್ಲಾರಿಫಿಕೇಶನ್ ತಗೋಬೇಕಾಗಿದೆ. ಹೌದು, ಅದ್ರ ಪರಿಶೀಲನೆ ಮಾಡಕ್ ಹೇಳಿದೀನಿ. ಸೆಕ್ರೆಟರಿ ಅವರು ಬರ್ತಾರೆ, ನಿಮ್ಗೆ ಹೇಳ್ತೀನಿ. ಸೊ ಈಗ ಒಂದ್ ಹೇಳಿ ಸರ್, ಈಗ ವಿದ್ಯಾರ್ಥಿಗಳ ಆರೋಪ ಮಾಡ್ತಿರೋದು ಒಂದೇ ಕೊಠಡಿಯಲ್ಲಿ ಕೂತು ಬರೆದವ್ರದ್ದು ಸೆಲೆಕ್ಷನ್ ಆಗಿದೆ. ಸೊ ಅದ್ರ ಬಗ್ಗೆ ನಿಮಗ್ ಮಾಹಿತಿ ಇಲ್ಲ? ಮೇಡಮ್, ಪೂರ್ತಿ ಚೆಕ್ ಮಾಡ್ರಿ. ಮಿನಿಮಮ್ 1:15 ನಲ್ಲಿ ಆಗಿರೋಂಥದ್ದು ಈ ಪರೀಕ್ಷೆ ಇರೋದ್ರಿಂದ ಹತ್ರದಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದ್ದೇ ಇರ್ತದೆ. ಅದು ಕೆಟಗರಿ ನಾವೊಂದು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ ಸ್ಕ್ರೀನ್ ಮೇಲೆ. ಸೀರಿಯಲ್ ನಂಬರ್ ಪ್ರಕಾರ ಆಯ್ಕೆ ಆಗಿದೆ ಅಲ್ವಾ? ಸೀರಿಯಲ್ ನಂಬರ್ ಪ್ರಕಾರ ಸೆಲೆಕ್ಷನ್ ಆಗಿದೆ. ಸ್ಟೂಡೆಂಟ್ಸ್ ಹೇಳ್ತಾ ಇರೋದು ಒಂದೇ ಕೊಠಡಿಯಲ್ಲಿ ಕುತ್ಕೊಂಡು ಬರೆದ 15 ಜನ ಹೆಂಗ್ ಸೆಲೆಕ್ಟ್ ಆದ್ರು ಅಂತ.
ಸೊ ಇದ್ರ ಬಗ್ಗೆ ನೀವು ಕ್ಲಾರಿಫಿಕೇಶನ್ ತಗೋಬೇಕು ಅಂತಿದ್ದೀರಿ, 15 ನಿಮಿಷ ಟೈಮ್ ಕೊಡಿ ಅಂತಿದ್ದೀರಿ. ಅದು ಸೆಕ್ರೆಟರಿ ಕರೆದಿದ್ದೀನಿ, ಬರ್ತಾರೆ. ಅದು ಡಿಟೇಲ್ ಮಾಹಿತಿ ತಗೊಂಡು ಬೇಕಾದ್ರೆ ಪ್ರೆಸ್ ನೋಟ್ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀನಿ. ಓಕೆ, ಹಾಗಾದ್ರೆ ಇದ್ರ ಬಗ್ಗೆ ಒಂದ್ ವೇಳೆ ಆಗಿದೆ ಅಂದ್ರೆ ತನಿಖೆಗೂ ಕೂಡ ಆದೇಶ ಆಗುತ್ತೆ. ಅದು ನೋಡ್ಬೇಕಲ್ಲ, ಆಗಿದೆ ಇಲ್ಲ ಅಂತ ಮೊದಲು ಪರಿಶೀಲನೆ ಮಾಡ್ತೀನಿ. ಮೋಸ್ಟ್ಲಿ ಯಾಕೆ ಆ ಥರ ಆಗಿರೋ ಚಾನ್ಸಸ್ ಇದೆ, ಆಗಿರೋ ಚಾನ್ಸಸ್ ಕಡಿಮೆ ಇದೆ ಅಂತೀರಿ? ಹೌದು. ಅಲ್ಲ, ನಮ್ಮಲ್ಲೂ ಬರ್ತಾ ಇದೆ ಸ್ಕ್ರೀನ್ ಅಲ್ಲಿ, ಅದ್ರದ್ದೊಂದು ಕಾಪಿ ಇದೆ. ಆಗಿರೋ ಚಾನ್ಸಸ್ ಕಡಿಮೆ ಇದೆ. ಓಕೆ, ನಾವು ಹೇಳಿದ ತಕ್ಷಣ ಹೇಳಕ್ ಆಗಲ್ಲ, ನೀವು ಎಲ್ಲ ಕೇಳಿದ ತಕ್ಷಣನೇ. ಅಲ್ಲ, ಇದು ನಿಮ್ ಗಮನಕ್ಕೆ ಯಾವಾಗ ಬಂದಿದ್ದು ಶಿವಶಂಕರ್ ಅವರೇ? ಮೇಡಮ್, ನಿಮ್ ಗಮನಕ್ಕೆ ಬಂದು ಎಷ್ಟೊತ್ತಾಯ್ತು ಅಂತ? ಬೆಳಗ್ಗೆನೆ ಬಂದಿದೆ. ಸೆಕ್ರೆಟರಿ ಇರಲಿಲ್ಲ, ಈಗ ಆಫೀಸಿಗೆ ಬಂದಿದ್ದಾರೆ. ಬೆಳಿಗ್ಗೆನೆ ಗಮನಕ್ಕೆ ಬಂದಿದೆ ಸರ್, ಬೆಳಿಗ್ಗೆನೆ ಗಮನಕ್ಕೆ ಬಂದಿದೆ. ನಿಮಗೂ ಗೊತ್ತಿದೆ ಈ ವಿಷಯ ಹೊರಗಡೆ ಹೋದ್ರೆ ಎಷ್ಟು ದೊಡ್ಡ ಇಶ್ಯೂ ಆಗುತ್ತೆ. ಮೇಡಮ್, ಎಲ್ಲೋ ಅಲ್ಲೇ ಮನೆಯಲ್ಲಿ ಇದ್ದು ಅಲ್ಲಿದ್ದು ಮಾತಾಡಕ್ ಆಗಲ್ಲ. ನಾವು ಆಫೀಸಿಗೆ ಬಂದ ನಂತರ ಕಲೆಕ್ಟ್ ಮಾಡಿ ಮಾತಾಡೋದು ಸೂಕ್ತ ಇರ್ತದೆ. ಓಕೆ, ಬೆಳಿಗ್ಗೆಯಿಂದ ಗಮನಕ್ಕೆ ಬಂದಿದೆ, ಮಧ್ಯಾಹ್ನ ತನಕ ಇನ್ನೂ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಬಟ್ ಇನ್ನೊಂದು 10 ನಿಮಿಷದಲ್ಲಿ ನೀವು ಪಕ್ಕಾ ಕ್ಲಾರಿಫೈ ಮಾಡ್ತೀನಿ ಅಂತಿದ್ದೀರಾ? ಹೌದು, ನಾವು ಎಲ್ಲ ಮಾಹಿತಿ ತಗೊಂಡು ಹೇಳ್ಬೇಕಾಗ್ತದೆ. ಓಕೆ, ಪ್ರಾಮಾಣಿಕತೆ ಬಗ್ಗೆ ಈಗ ಮಾತಾಡೋದು ಬೇಡ ಅಂತ ಅಂದ್ರಿ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಒಂದ್ ಸ್ವಲ್ಪ ಬೇಗ ಚೆಕ್ ಮಾಡಿ ಹೇಳಿ ಸರ್. ಮಾಡಿಸ್ತೀವಿ, ಅದೇ ಕೆಲಸನೇ ಮಾಡ್ತೀವಿ. ಭವಿಷ್ಯದ ದೃಷ್ಟಿಯಿಂದನಾದ್ರೂ ಚೆಕ್ ಮಾಡಿಸಿ ಬೇಗ. ನಮ್ಗೆ ಎಲ್ಲಾನು ಮಾಡ್ತಿರೋದೇ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಅದು ಆರೋಪ ಅಲ್ಲ, ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದೀರಿ, ಅವರು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿರ್ತಾರೆ ಕೆಲ ಸ್ಟೂಡೆಂಟ್ಸ್ ಗಳು. ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರ ಮೇಲೂ ಸುಖ ಸುಮ್ನೆ ಆರೋಪ ಬರಬಾರ್ದು ಅನ್ನೋದಷ್ಟೇ ಉದ್ದೇಶ. ನಿಮ್ಮೇಲೂ ಆರೋಪ ಬೇಡ. ಅದಕ್ಕೋಸ್ಕರನೇ ನಾವು ಪೂರ್ತಿ ಮಾಹಿತಿ ತಗೊಂಡು ಹೇಳ್ತಾ ಇದ್ದೀನಿ. ಸರಿ ಸರ್, 10 ನಿಮಿಷದಲ್ಲಿ ಮಾಹಿತಿ ಅಂತ ಅಂದ್ರೆ 10 ನಿಮಿಷದ ನಂತರ ಕಾಂಟ್ಯಾಕ್ಟ್ ಮಾಡಿ. ಬರ್ಬೇಕು, ಅವ್ರು ಸೆಕ್ರೆಟರಿ ಬಂದ ತಕ್ಷಣ ನಿಮ್ಗೆ ನಾನೇ ಮಾಹಿತಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.